ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಶಿವಪರಮಾತ್ಮ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ವರದಾನವಿದೆ, ತಮ್ಮ ಮಸ್ತಕದ ಮೂಲಕ ಮೂರನೆಯ ನೇತ್ರವನ್ನು ಸಾಕ್ಷಾತ್ಕಾರ ಮಾಡಿಸುವಂತಹ ಸತ್ಯಯೋಗಿ ಭವ ಅಂತ ವರದಾನ ಕೊಟ್ಟಿದೆ. ಸತ್ಯಯೋಗಿಗಳು ಯಾರು ಅಂದರೆ, ನಮ್ಮ ಮಸ್ತಕ ಅಂದರೆ ಹಣೆಯ ಮೂರನೆಯ ನೇತ್ರ ಅಂದರೆ ಭ್ರುಕುಟಿಯ ಮಧ್ಯದಲ್ಲಿ ಯಾರು ಮೂರನೆಯ ನೇತ್ರವನ್ನು ಆತ್ಮವನ್ನು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಅವರು ಸತ್ಯಯೋಗಿಗಳು ಅಂತ ಹೇಳಿದ್ದಾರೆ. ಈ ಮೂರನೆಯ ನೇತ್ರವನ್ನು ಯೋಗಿಗಳಿಗೆ ತೋರಿಸಲಾಗಿದೆ, ತಪಸ್ವಿಗಳಿಗೆ ತೋರಿಸಲಾಗಿದೆ. ಈ ಮೂರನೆಯ ನೇತ್ರ ಅಂದರೆ ಈ ಸ್ಥೂಲ ಕಣ್ಣುಗಳ ಹಾಗೆ ಇನ್ನೊಂದು ನೇತ್ರ ಒಳಗಡೆ ಇದೆ, ಅದೇನೋ ಸಾಧನೆ ಮಾಡಿದರೆ ತೆರೆಯುತ್ತೆ ಅನ್ನುವಂಥದ್ದಲ್ಲ. ಅದು ಸ್ಥೂಲವಾದ ನೇತ್ರವೂ ಅಲ್ಲ, ಅದು ಸೂಕ್ಷ್ಮ ನೇತ್ರವೂ ಅಲ್ಲ. ನಿರಾಕಾರವಾಗಿರತಕ್ಕಂತಹ ನಾನು ಆತ್ಮ ಈ ಭ್ರುಕುಟಿಯ ಮಧ್ಯದಲ್ಲಿ ಕೂತಿದ್ದೇನೆ. ಅದರ ಒಂದು ಅರಿವು ಆದಾಗ, ಅದರ ಒಂದು ಜಾಗೃತಿ ಆದಾಗ, ಅದರ ಒಂದು ಸ್ವರೂಪದಲ್ಲಿ ಬಂದಾಗ, ಅದರ ಸ್ವಭಾವದಲ್ಲಿ ಇದ್ದಾಗ ಮೂರನೆಯ ನೇತ್ರ ತೆರೆದಿದೆ ಅಂತ ಹೇಳಲಾಗುತ್ತೆ. ಅರಿವಿನ ಕಣ್ಣು ಬಂದಿದೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನಾವೆಲ್ಲರಿಗೂ ಕೂಡ ಆತ್ಮಜ್ಞಾನ ದೊರೆತಿದೆ. ಇದು ಬಹು ದುರ್ಲಭ. ಪರಮಾತ್ಮ ಜ್ಞಾನ ದೊರೆತಿದೆ, ಪರಮಧಾಮ ಜ್ಞಾನ ದೊರೆತಿದೆ, ಸೃಷ್ಟಿ ಚಕ್ರ ಜ್ಞಾನ ದೊರೆತಿದೆ, ರಾಜಯೋಗವೂ ನಮಗೆ ಲಭ್ಯವಾಗಿದೆ. ಎಂಥ ಧನ್ಯರು ನಾವೆಲ್ಲ ಅಂತಂದ್ರೆ, ಆಹೋ ಸೌಭಾಗ್ಯಶಾಲಿಗಳು, ಆಹೋ ಸೌಭಾಗ್ಯಶಾಲಿಗಳು. ಜಗತ್ತಿನಲ್ಲಿ ಅನೇಕ ಅಧ್ಯಾತ್ಮ ಮಾರ್ಗಗಳಿದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಅದರಲ್ಲೂ ಅನೇಕ ಪಂಗಡಗಳಿದೆ. ಗೀತೆಯ ಆಧಾರದ ಮೇಲೆ, ವೇದಗಳ ಆಧಾರದ ಮೇಲೆ, ಶಾಸ್ತ್ರಗಳ ಆಧಾರದ ಮೇಲೆ, ಗ್ರಂಥಗಳ ಆಧಾರದ ಮೇಲೆ
ಧರ್ಮಾತ್ಮರ ಆಧಾರದ ಮೇಲೆ, ಮಹಾತ್ಮರ ಆಧಾರದ ಮೇಲೆ ನಡೆಯುವವರು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಆದರೆ ಯಥಾರ್ಥ ಸತ್ಯ ಅವರಿಗೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇಲ್ಲಿಯ ತನಕ ಪೂರ್ವಜರು, ಹಿರಿಯರು, ಅನುಭಾವಿಗಳು ಏನು ಹೇಳಿಕೊಂಡು ಬಂದಿದ್ದಾರೆ ಅದೇ ಸತ್ಯ ಅಂತ ನಂಬುವುದನ್ನು ಬಿಟ್ಟರೆ ಅವರಿಗೆ ಬೇರೆ ದಾರಿ ಇಲ್ಲ. ಆ ಗ್ರಂಥಗಳು ಏನು ಹೇಳುತ್ತದೆಯೋ ಅದನ್ನು ಮಾತ್ರವೇ ಅವರು ನಂಬಿಕೊಳ್ಬೇಕಾಗತ್ತೆ. ಅದರ ಮೇಲೆ ವಾದ ವಿವಾದ ಏನೇ ನಡೆದರೂ ಕೂಡ ಅವರಿಗೆ ಬೇರೆ ದಾರಿ ಇಲ್ಲ. ಇರುವ ಮಾರ್ಗಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು, ಅವರಿಗೆ ಸರಿ ಅನಿಸಿದ್ದನ್ನ. ಆದರೆ ಆಗಂದ ಮಾತ್ರಕ್ಕೆ, ಅವರಿಗೆ ಸರಿ ಅನಿಸಿದ ಮಾತ್ರಕ್ಕೆ ಅದು ಸತ್ಯ ಅಂತ ಅಲ್ಲ. ಸತ್ಯ ಅಂತ ಅಲ್ಲ. ಅವರು ಒಪ್ಪಿಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳು ಅಂತ ಆಗಲಿ, ಅದು ಸತ್ಯ ಅಂತ ಆಗಲಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಅವರವರ ದೃಷ್ಟಿಯಲ್ಲಿ ಅವರವರ ಮಾರ್ಗ ಸರಿಯಾಗಿಯೇ ಕಾಣಿಸುತ್ತದೆ. ಮತ್ತದನ್ನು ಸತ್ಯ ಅಂತ ನಂಬಿಕೊಂಡೇ ಅದರಲ್ಲಿ ಮುಂದುವರಿಬೇಕಾಗ್ತದೆ. ಯಾಕಂದರೆ ಅನ್ಯ ಉಪಾಯಗಳು ಇರಲಿಲ್ಲ ಅವರಿಗೆ. ಹಾಗಾಗಿ ಇಷ್ಟು ವಾದಗಳು, ವಿವಾದಗಳು, ಸಂಘರ್ಷಗಳು. ಸತ್ಯ ದೊರೆಯದ ಹೊರತು ಸಂಘರ್ಷ ನಿಲ್ಲದು. ಅದು ಬಹಿರಂಗದಲ್ಲಾಗಲಿ ಅಂತರಂಗದಲ್ಲಾಗಲಿ. ಒಬ್ಬ ಜ್ಞಾನಿಗೆ ಸಂಘರ್ಷ ಒಳಗಡೆ ನಡೀತದೆ, ಅಜ್ಞಾನಿಗೆ ಸಂಘರ್ಷ ಹೊರಗಡೆ ನಡೀತದೆ. ಜ್ಞಾನಿ ಒಳಗಡೆ ಸತ್ಯದ ಹುಡುಕಾಟದಲ್ಲಿರ್ತಾನೆ, ಅಜ್ಞಾನಿ ಸುಖದ ಹುಡುಕಾಟ ಹೊರಗಡೆಯನ್ನು ಮಾಡ್ತಾ ಇರ್ತಾನೆ. ಎಲ್ಲರದು ಬಡಿದಾಟವೇ. ಆದರೆ ನಮ್ಮ ಸುದೈವ ಏನು ಈ ಅಂತಿಮ ಜನ್ಮದಲ್ಲಿ ಅಂದರೆ ಸ್ವಯಂ ನಿರಾಕಾರ, ಪರಂಪಿತ, ಜ್ಞಾನಸಾಗರ, ದಯಾಸಾಗರ, ಕರುಣಾಸಾಗರ, ಕೃಪಾಸಾಗರ, ಸೃಷ್ಟಿಕರ್ತ, ಸೃಷ್ಟಿ ಒಡೆಯ, ಆ ಸರ್ವಜ್ಞನೇ ಬಂದು ನಮಗೆ ತಿಳಿಸಿದಾಗ ಎಲ್ಲ ಮಾರ್ಗಗಳ ಸತ್ಯ, ಎಲ್ಲ ಮಾರ್ಗಗಳ ಅರ್ಥವನ್ನು ತಿಳಿಸಿ ನಮಗೆ ಸರಳವಾಗಿ ಜ್ಞಾನಿಗಳನ್ನಾಗಿ ಮಾಡಿದ್ದಾರೆ. ಹೊರಗಡೆ ಲೌಕಿಕದಲ್ಲಿ ಈ ಒಂದು ಆತ್ಮಜ್ಞಾನವನ್ನು ಪಡ್ಕೊಳ್ಳೋದಕ್ಕಾಗಿನೇ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂದರೆ, ಎಷ್ಟೋ ಗುರುಗಳ ಸೇವೆ ಮಾಡಿದ್ದಾರೆ, ಎಷ್ಟೋ ವರ್ಷ ಉಪವಾಸ ವನವಾಸ ಮಾಡಿದ್ದಾರೆ, ಎಷ್ಟೋ ವರ್ಷ ತೀರ್ಥ ಯಾತ್ರೆ ಮಾಡಿದ್ದಾರೆ, ಎಷ್ಟೋ ವರ್ಷ ಭಕ್ತಿ ಮಾಡಿದ್ದಾರೆ. ಇದೇ ಒಂದು ಆತ್ಮಜ್ಞಾನವನ್ನು ಪಡೆಯಲಿಕ್ಕೆ, ಪರಮಾತ್ಮನ ಒಂದು ಕ್ಷಣದ ಸಾಕ್ಷಾತ್ಕಾರಕ್ಕಾಗಿ ಏನೆಲ್ಲ ವ್ರತಗಳನ್ನು ಮಾಡಿದ್ದಾರೆ, ಎಷ್ಟೆಲ್ಲ ತಪಸ್ಸನ್ನು ಆಚರಿಸಿದ್ದಾರೆ. ಅದರ ಹಪಹಪಿಯಲ್ಲಿ ಇನ್ನೂ ಕೂಡ ಜನಗಳಿದ್ದಾರೆ. ಆದರೆ ಯಾವುದೊಂದು ಚೂರು ಈ ಜನ್ಮದಲ್ಲಿ ಕಷ್ಟಪಡದೆ, ಇಚ್ಛೆನೂ ಪಡದೆ, ಸ್ವಯಂ ಭಗವಂತ ನಮ್ಮೆದುರಲ್ಲಿ ಬಂದು ಸತ್ಯ ಜ್ಞಾನವನ್ನು ತಿಳಿಸಿದರೆ ಅನಾಯಾಸವಾಗಿ. ಹಾಗಾಗಿ ನಮಗೆ ಇದರ ಬೆಲೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ವೇನೋ ಅಂತ ನನಗೆ ಒಂದಷ್ಟು ಸಂಕೋಚ, ಒಂದಷ್ಟು ಅಳುಕು. ಒಂದು ವೇಳೆ ಗೊತ್ತಾದರೂ ಕೂಡ ತೀವ್ರತೆ ಇಲ್ಲ. ಯಾಕೆ ಅಂದರೆ ಕಷ್ಟಪಟ್ಟಿದ್ದಲ್ವಲ್ಲ ಅಂತ. ಕಷ್ಟಪಟ್ಟಿದ್ದಾದರೆ ಉಳಿಸ್ಕೊಳ್ಳೋದಕ್ಕೆ, ಅದನ್ನು ಅನುಭವಿಸೋದಕ್ಕೆ ಬಡದಾಡ್ತಾರೆ. ಆದರೆ ಕಷ್ಟಪಡದೆ ಸಿಕ್ಕಿರುವ ಈ ಜ್ಞಾನ ಬಹಳ ಈಸಿಯಾಗಿ ದೊರೆತಿರೋದ್ರಿಂದ ಅದರ ಮೌಲ್ಯ ನಮಗೆ ಅರ್ಥ ಆಗ್ತಾ ಇಲ್ಲ.
ಇವತ್ತು ನಾವು ಎಷ್ಟು ನಿರಾಳವಾಗಿರಬೇಕು ಅಂದರೆ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಮೂರು ಲೋಕದ ಜ್ಞಾನ ಇದಷ್ಟು ಸುಲಭ ಸಾಧುವಲ್ಲ. ಇಷ್ಟು ತಿಳಿದರೆ ಸಾಕು, ಆರಾಮಾಗಿರ್ಲಿಕ್ಕೆ ಎಷ್ಟು ಚಂದ ಅನುಭವ ಮಾಡಬಹುದು. ನಿಜವಾಗ್ಲೂ ನನಗೆ ಮಾತೇ ಬರ್ತಾ ಇಲ್ಲ. ಯಾಕೆ ಅಂದರೆ ದಿನಾಲೂ ಇಷ್ಟೆಲ್ಲ ತಪಸ್ವಿಗಳು, ಸಾಧಕರು, ಲೌಕಿಕದಲ್ಲಿರುವಂಥ ದೊಡ್ಡ ದೊಡ್ಡ ಗುರುಗಳು ಭೇಟಿ ಆಗ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ನಶೆ ಜ್ಞಾನದಲ್ಲಿ ಅಂತಂದರೆ ಹೇಳತೀರದು. ಮತ್ತು ಅವರಿಗೆ ಆಧಾರ ಏನು ಅಂದರೆ ಪೂರ್ವಜರು ಬರೆದಿಟ್ಟಿರೋ ಒಂದಷ್ಟು ಗ್ರಂಥಗಳು. ಆ ಗ್ರಂಥಗಳಲ್ಲಿ ಏನು ಬರೆದಿಟ್ಟು ಹೋಗಿದ್ದಾರೆಯೋ ಅದನ್ನು ಮಾತ್ರ ಅವರು ಸ್ವೀಕಾರ ಮಾಡಿ ಅದರಲ್ಲಿಯೇ ಅಷ್ಟೊಂದು ಮಗ್ನ ಆಗಿದ್ದಾರೆ. ಎಷ್ಟು ಜೀವಿತ ಅವಧಿಯನ್ನು ಅದರಲ್ಲಿ ಕಳೆದರೂ ಕೂಡ ಅವರಿಗೆ ಯಥಾರ್ಥ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಯ್ತಾ ಅಂದ್ರೆ ಖಂಡಿತ ಆಗಲಿಲ್ಲ. ಆತ್ಮಜ್ಞಾನ ಪರಿಪೂರ್ಣ ಅವರಿಗಿಲ್ಲ, ಪರಮಾತ್ಮ ಜ್ಞಾನ ಪರಿಪೂರ್ಣ ಅವರಿಗಿಲ್ಲ, ಮೂರು ಲೋಕದ ಸ್ಪಷ್ಟತೆ ಅವರಿಗಿಲ್ಲ, ಸೃಷ್ಟಿ ನಾಟಕದ ಸತ್ಯತೆ ಅವರಿಗೆ ತಿಳಿದಿಲ್ಲ, ಯಥಾರ್ಥ ಯೋಗ ಅಂದ್ರೂ ಗೊತ್ತಿಲ್ಲ. ಎಷ್ಟು ಚಂದ ನಾವಿದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಚಿಕ್ಕ ಮಕ್ಕಳಿಗೆ ಅರ್ಥ ಮಾಡಿಸ್ದಂಗೆ ಮಾಡಿಸ್ಬಿಟ್ಟಿದ್ದಾರೆ. ಯಾರು ಬ್ರಹ್ಮಕುಮಾರಿಸ್ 7 ದಿನದ 3 ದಿನದ ಮಗುವಿದ್ರೂ ಕೂಡ ಇದನ್ನು ಚಂದ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಜಗತ್ತಿನಲ್ಲಿರುವ ಎಲ್ಲ ಗ್ರಂಥಗಳ ಸಾರವನ್ನು ತೆಗೆದರೂ ಕೂಡ ಈ ಸತ್ಯ ಸಿಗೋದಿಲ್ವಲ್ಲ. ಅಂತಹ ಅದ್ಭುತ ಸತ್ಯವನ್ನು ತಿಳಿದು ನಾವು ಏನು ಮಾಡ್ತಾ ಇದ್ದೇವೆ, ಎಷ್ಟು ಅದನ್ನು ಅನುಭವಿಸ್ತಾ ಇದ್ದೇವೆ, ಎಷ್ಟು ಅದರಲ್ಲಿ ನಿಮಗ್ನರಾಗಿದ್ದೇವೆ, ಎಷ್ಟು ಅದರಲ್ಲಿ ತಲ್ಲೀನರಾಗಿದ್ದೇವೆ, ಎಷ್ಟು ಅದರಿಂದ ಅನೇಕ ಆತ್ಮರಿಗೆ ಧಾರೆ ಎರಿತಾ ಇದ್ದೇವೆ. ಯಾಕಂದ್ರೆ ಇಷ್ಟೆಲ್ಲ ತಿಳಿದ್ರೂ ಕೂಡ ನಾವೇನಾದರೂ ಮಾಡಲಿಲ್ಲ ಈ ಸಮಯದಲ್ಲಿ ಅನುಭವ ಅಂದರೆ ಮುಂದೆ ಬಹಳ ಪಶ್ಚಾತ್ತಾಪ ಪಡಬೇಕಾಗತ್ತೆ. ನನಗೆ ಅದೇ ಬೇಸರ ಇರೋದು, ಎಷ್ಟು ಅದ್ಭುತ ಜ್ಞಾನ ನಮಗೆ ಸಿಕ್ಕಿದೆ. ಜಗತ್ತಿನಲ್ಲಿ ಬೇಕಾದಂಥ ಜ್ಞಾನಿಗಳು ಅಂತ ಅನಿಸ್ಕೊಂಡಿರೋರು, ಪಂಡಿತರಂತ ಅನಿಸ್ಕೊಂಡಿರೋರು ಬಂದು ಒಬ್ಬ 7 ದಿನದ ಬ್ರಹ್ಮಕುಮಾರಿ ಸ್ಟೂಡೆಂಟ್ ಮುಂದೆ ಬಂದು ನಿಂತರೂ ಕೂಡ ಇವರು ತಿಳ್ಕೊಂಡಿರುವ ಸತ್ಯವನ್ನು 1% ಅವರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇಂಥ ಅದ್ಭುತ ರಹಸ್ಯಗಳನ್ನು, ಸತ್ಯಗಳನ್ನು ಅರ್ಥ ಮಾಡಿಕೊಂಡಿದ್ರೂ ಕೂಡ ನಾವು ಎಷ್ಟು ನೆಗ್ಲಿಜೆನ್ಸಿ ಮಾಡ್ತಿದ್ದೇವೆ, ಎಷ್ಟು ಈ ಜ್ಞಾನವನ್ನು ಬಳಸ್ಕೊಂಡು ಸಂಪನ್ನ ಆಗ್ತಿದ್ದೇವೆ, ಎಷ್ಟು ಸ್ವಾನುಭಾವದಲ್ಲಿದ್ದೇವೆ, ಎಷ್ಟು ನಿರ್ಭಯರಾಗಿದ್ದೇವೆ, ಎಷ್ಟು ನಿಶ್ಚಿಂತರಾಗಿದ್ದೇವೆ, ಎಷ್ಟು ಸಾಕ್ಷಿಯಾಗಿದ್ದೇವೆ, ಎಷ್ಟು ಕರ್ಮಾತೀತ ಆಗ್ತಿದ್ದೇವೆ ಅನ್ನೋದು ನೋಡ್ಕೊಳ್ಬೇಕು. ಇಲ್ಲ ಅಂದರೆ ನಮಗೆ ಈ ಜ್ಞಾನ ಸುಲಭವಾಗಿ ಸಿಕ್ಕಿರೋದೇ ಒಂದು ಶಾಪವಾಗ್ಬಿಡುತ್ತೆ. ನಾವು ಸ್ವಲ್ಪ ಕಷ್ಟಪಟ್ಟ ಮೇಲೆ ಸಿಕ್ಕಿದ್ರೇನೆ ಇದರ ಲಾಭ ಆಗ್ತಿತ್ತೇನೋ ಅನ್ನುವಂಥ ಒಂದು ಭಯ ಆಗುತ್ತೆ ನನಗೆ. ಅದಕ್ಕೆ ದಯವಿಟ್ಟು ಈ ಜ್ಞಾನವನ್ನು ಯಾರೂ ಕೂಡ ಈಸಿಯಾಗಿ ತಗೊಳ್ಬೇಡಿ. ಈಸಿಯಾಗಿ ಯಾರಿಗೂ ಹೇಳೋಕ್ಕೂ ಹೋಗ್ಬಿಡಿ, ಇದು ಅರ್ಥ ಆಗೋದಲ್ಲ. ಅವ್ರ ನಂಬಿಕೆಗಳನ್ನು ಬಿಟ್ಟು ಬರೋಕ್ಕಾಗೋದಿಲ್ಲ ಅಷ್ಟು ಸುಲಭ. ಕಂಪ್ಲೀಟ್ 7 days ಕೋರ್ಸ್ ಅಂತ ಕೊಟ್ಟ ಮೇಲೇ ಇದರದ್ದು ಮುಂದಿನ ಮಾತು, ಇದರ ರಹಸ್ಯಗಳು.
ಇತ್ತೀಚೆಗೆ ಏನೆಲ್ಲ ಮೊದಲ ಗ್ರಂಥಗಳು ನನ್ನ ಹತ್ರ ಇದ್ದು ಅಧ್ಯಯನನೂ ಮಾಡ್ತಾ ಇದ್ದೆ. ತುಂಬ ಪುಸ್ತಕಗಳು ಕೂಡ ಇತ್ತು. ಯಾವಾಗ ಬಾಬಾರವರ ಜ್ಞಾನ ಸಿಕ್ತು ಎಲ್ಲದಕ್ಕೂ ಫುಲ್ ಸ್ಟಾಪ್. ಯಾರು ಬರಬೇಕಾಗಿತ್ತು ಅವರೇ ಬಂದರು, ಏನು ಹೇಳಬೇಕಾಗಿತ್ತೆಲ್ಲ ಹೇಳಿದರು, ಏನು ತಿಳಿಬೇಕಾಗಿತ್ತು ಎಲ್ಲ ತಿಳಿದಾಯಿತು. ಇನ್ನೇನಿದೆ ಇವುಗಳ ಕತೆ ಅಂತ ಫುಲ್ ಸ್ಟಾಪ್ ಇಟ್ಟೆ. ಇವಾಗ ಈ ಜ್ಞಾನ ಅಧ್ಯಯನ ಮಾಡ್ತಾ ಮಾಡ್ತಾ ಕೇಳ್ತಾ 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 ಇವಾಗ ಏನು ಮಾತನಾಡಬೇಕು ಅಂತಲೂ ಅನ್ನಿಸ್ತಾ ಇಲ್ಲ, ಏನು ಕೇಳಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಹೇಳಿದ್ದನ್ನು ಸ್ವರೂಪದಲ್ಲಿ ತಂದುಕೊಂಡು ಅನುಭವ ಮಾಡೋದಷ್ಟೇ ಬಾಕಿ ಇದೆ ಅಂತ ಅನ್ನಿಸ್ತಾ ಇದೆ. ಹೆಚ್ಚು ಮಾತಾಡಲಿಕ್ಕೂ ಕೂಡ ಮನಸ್ಸಾಗ್ತಾ ಇಲ್ಲ. ಯಾಕಂದ್ರೆ ಇದು ಹೇಳಿ ಕೇಳಿ ಮಾಡಿಸುವುದಲ್ಲ, ಆಸಕ್ತಿ ಬೇಕಾಗ್ತದೆ. ಒಳಗಡೆ ಏನಾದರೂ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಭಾವ ಇರಬೇಕಾಗ್ತದೆ. ಸುಮ್ಮನೆ ಓಡಾಡಬೇಡಿ. ಓಡಾಡಿದರೆ ಒತ್ತು ಮುಳುಗೋದಿಲ್ಲ. ಸ್ಥಿತಿ ಮಾಡ್ಕೊಳ್ಳಿ, ಏಕಾಂತದಲ್ಲಿರಿ. ಸ್ವಾನುಭಾವದ ಆನಂದವನ್ನು ಅನುಭವಿಸಿ. ಇದೇ ಅತೀಂದ್ರಿಯ ಸುಖ. ಇದರ ಮುಂದೆ ಮತ್ಯಾವ ಸುಖವೂ ಇಲ್ಲ. ಎಷ್ಟು ಅಭ್ಯಾಸ ಮಾಡಬೇಕು ಇದನ್ನು ಅಂದರೆ, ಆತ್ಮಿಕ ಸ್ಮೃತಿ, ಆತ್ಮಿಕ ಸ್ವರೂಪ, ಆತ್ಮಿಕ ಸುಮಾನ, ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥ ಅಭ್ಯಾಸ ಎಷ್ಟು ಆಗಬೇಕು ಅಂದರೆ, ನಮ್ಮ ಎದುರಲ್ಲಿ ಯಾರೇ ಬಂದರೂ ಕೂಡ ನಮ್ಮ ಮುಖಮಂಡಲ ಮೊದಲು ಕಾಣಿಸಬಾರ್ದು, ನನ್ನ ಆತ್ಮ ಜ್ಯೋತಿ ಕಾಣಿಸಬೇಕು. ಎಷ್ಟು ಅದರೊಳಗಡೆ ನಾನು ಮುಳುಗಬೇಕು ಅಂದರೆ, ಕನ್ನಡಿಯ ಮುಂದೆ ನಾನೇ ನಿಂತುಕೊಂಡಾಗ ನನ್ನ ಮುಖ ನನಗೆ ಕಾಣಿಸಬಾರದು, ನನಗೆ ಜ್ಯೋತಿ ಕಾಣಿಸಬೇಕು, ಆತ್ಮ ಕಾಣಿಸಬೇಕು. ಅಷ್ಟು ಭಾವ ತುಂಬಿರಬೇಕು. ನನ್ನ ಎದುರಲ್ಲಿ ಯಾರೇ ಬಂದರೂ ಕೂಡ ಮೂಳೆ ಮಾಂಸದ ಒದಕೆ ಕಾಣಿಸಬಾರದು. ಚೈತನ್ಯ ಜ್ಯೋತಿ ಕಾಣಿಸಬೇಕು.
ಓಂ